ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸೈಗೇಜ ಸೈಕ್ಲನ್ ಗಿರಿಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್ ನಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಧನತ್ರಯೋದಶಿ ಕುಬೇರಲಕ್ಷ್ಮಿ ಪೂಜೆ ಮಾಡೋದಂತ ಒಂದು ವಿಧಾನವನ್ನು ತಿಳಿಸ್ಕೊಡ್ತಾ ಇದೆ. ಅಂದರೆ ಭಯ ತಿಳಿದುಕೊಳ್ಳೋಣಂತೆ. ಸ್ವಲ್ಪ ತಡವಾಯಿತು, ದಯವಿಟ್ಟು ಕ್ಷಮಿಸಿ. ಈ ಪೂಜೆಯನ್ನು ನಾನು ಶನಿವಾರ ಸಂಜೆ ಇಲ್ಲ ಅಂದರೆ ಭಾನುವಾರ ಬೆಳಗ್ಗೆ ಮಾಡಿಕೊಂಡ್ರೆ ಒಳ್ಳೆಯದು. ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದಾದರೆ ಮೊದಲಿಗೆ ಒಂದು ಪೀಠವನ್ನು ಸಿದ್ಧತೆ ಮಾಡ್ಕೋಬೇಕು. ಪೀಠದ ಮೇಲೆ ರಂಗೋಲಿಯನ್ನು ಹಾಕಿಕೊಂಡು ಲಕ್ಷ್ಮಿ ಅಥವಾ ನೀವು ಕುಬೇರಲಕ್ಷ್ಮಿ ಫೋಟೋ ಇದ್ದರೆ ಅದನ್ನು ಇರಬಹುದು. ಆದರೆ ನಾನು ಲಕ್ಷ್ಮಿ ಫೋಟೋವನ್ನು ಇಟ್ಟಿದ್ದೇನೆ. ನೀವು ಹೂಗಳಿಂದ ಅಲಂಕಾರವನ್ನು ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ನಾವು ಮೊದಲಿಗೆ ಗಣೇಶನ ಪೂಜೆ ಮಾಡಿಕೊಳ್ಳುವುದರಿಂದ ಒಂದು ತಾಮ್ರದ ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ಎರಡು ಇಟ್ಟು ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದೇನೆ. ಹಾಗೆಯೇ ಹೂಗಳಿಂದ ಅಲಂಕಾರವನ್ನು ಮಾಡಿದ್ದೀನಿ. ಹಾಗೆಯೇ ಒಂದು ಲಕ್ಷ್ಮಿಗೆ ಇಷ್ಟವಾದ ಎಲ್ಲ ವಸ್ತುವನ್ನು ಆ ತಟ್ಟೆ ಸುತ್ತಲೂ ಸಹ ಇಟ್ಟಿದ್ದೇನೆ. ಕವಡೆ, ಗೋಮತಿ ಚಕ್ರ, ಗುಲಗಂಜಿ, ಹಾಗೆಯೇ ಒಂದು ಮೋತಿ ಶಂಕು, ಮುತ್ತು, ಹವಳ, ಪಚ್ಚೆ ಎಲ್ಲದನ್ನು ಸಹ ಇಟ್ಟಿದ್ದೇನೆ. ವಜ್ರ ಅದನ್ನು ಸಹ ಇಡಿ. ಹಾಗೆಯೇ ಸಿಪ್ಪೆ ಸುಲಿಯದೇ ಇರುವಂಥ ಒಂದು ಅಡಿಕೆ, ಗಣಪತಿ ಅಡಿಕೆ, ಚಕ್ಕೆ, ಲವಂಗ, ಚಕ್ರ, ಮೊಗ್ಗು, ರುದ್ರಾಕ್ಷಿ, ಇದು ಸಹ ಲಕ್ಷ್ಮಿಗೆ ಇಷ್ಟವಾದ ಎಲ್ಲ ವಸ್ತುವನ್ನು ನಿಮ್ಮನೆ ಎಷ್ಟಿದೋ ಅಷ್ಟೆಲ್ಲ ಇಟ್ಟು ಪೂಜೆ ಮಾಡ್ಕೋಬಹುದು. ಹಾಗೆ ನಂತರದಲ್ಲಿ ಫೋಟೋ ಮುಂಭಾಗದಲ್ಲಿ ಒಂದು ಪ್ಲೇಟ್ ಮೇಲೆ 2 ಎಲೆಯನ್ನು ಇಟ್ಕೊಳ್ಳಿ. ನೀವು ಅಕ್ಕಿಯನ್ನು ಸಹ ಹಾಕ್ಬೋದು. ನಾನು ಅಕ್ಕಿಯನ್ನು ಸಹ ಹಾಕಿದ್ದೇನೆ. ಅಕ್ಕಿ ಮೇಲೆ 2 ಎಲೆ ಇಟ್ಟು ಶ್ರೀಮಂತ ಅಮ್ಮನವರ ಬೀಜಾಕ್ಷರ ಮಂತ್ರವನ್ನು ಬರೆದು ಅಕ್ಷತೆಯನ್ನು ಹಾಕಿ ಲಕ್ಷ್ಮಿ ಹಾಗೆ ಕುಬೇರನ ಒಂದು ವಿಗ್ರಹವನ್ನು ಇಟ್ಟಿದ್ದೇನೆ. ನೀವು ಕುಬೇರನ ವಿಗ್ರಹ ಬೆಳ್ಳಿದ್ದನ್ನು ಸಹ ನೀವು ಇಡಬಹುದು. ಗೆಜ್ಜೆ ವಸ್ತ್ರವನ್ನು ಹಾಕಿದ್ದೇನೆ. ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳಿಂದ ನಾವು ಅಲಂಕಾರ ಮಾಡಬೇಕು. ಹಾಗೆ ನಿಮ್ಮ ಮನೆಯಲ್ಲಿ ಒಂದು ಗೋಲ್ಡ್ ಅದನ್ನು ಸಹ ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು. ಹಾಗೆಯೇ ಅಷ್ಟೋತ್ತರಕ್ಕೆ ಅಂತ ವಿಷಯಕ್ಕೆ ಬಂದರೆ ಅಷ್ಟೋತ್ತರಕ್ಕೆ ನೀವು ಲಕ್ಷ್ಮಿಗೆ ಅಂತಲೂ ಬೆಳ್ಳಿ ಹೂವಿನಿಂದ ನೀವು ಅಷ್ಟೋತ್ತರ ಮಾಡ್ಕೋಬಹುದು. ಇಲ್ಲಾಂದರೆ ಕುಂಕುಮಾರ್ಚನೆ ತುಂಬ ಶ್ರೇಷ್ಠವಾದದ್ದು, ಅದನ್ನು ಸಹ ಮಾಡ್ಬೋದು. ಹಾಗೆಯೇ ಕುಬೇರನಿಗೆ ಇದು ಶಬ್ದಗಳೆಂದರೆ ತುಂಬಾ ಪ್ರೀತಿ. ಆ ಕಾರಣಕ್ಕೆ ನೀವು ನಾಣ್ಯಗಳಿಂದ ನೀವು ಅಷ್ಟೋತ್ತರ ಮಾಡ್ಬೋದು. ಇಲ್ಲಾಂದರೆ ಅಕ್ಷತೆಯಿಂದ ಸಹ ಮಾಡ್ಬೋದು. ಹಸಿರು ಕುಂಕುಮದಿಂದ ಸಹ ನೀವು ಮಾಡ್ಬೋದು. ಒಟ್ಟಾಗಿ ನಿಮ್ಗೆ ಏನು ಆ ಒಂದು ಸಮಯಕ್ಕೆ ಸಿಗ್ತದೋ ಅದೇ ಒಂದು ವಸ್ತುವಿನಿಂದ ನೀವು ಒಂದು ಅಷ್ಟೋತ್ತರ ಮಾಡ್ಬೋದು. ತುಂಬ ಒಳ್ಳೆಯದೇನೆ. ಹಾಗೆಯೇ ಕುಬೇರನ ವಿಗ್ರಹ ಸಹ ಇಲ್ಲ, ಫೋಟೋ ಸಹ ಇಲ್ಲ ಅನ್ನೋದಾದರೆ ನೀವು ಸರಳವಾಗಿಯೇ ಒಂದು ರಂಗೋಲಿಯನ್ನು ಹಾಕಿ ಕುಬೇರ ಯಂತ್ರ, ಕುಬೇರ ರಂಗೋಲಿ ಅಷ್ಟನ್ನು ಮತ್ತು ಬರೆದು ನೀವು ಪೂಜೆಯನ್ನು ಮಾಡ್ಕೋಬೋದು. ಇದೇ ರೀತಿಯೇ ನೀವು ನೋಡ್ತಾ ಇರ್ಬೋದು. ಮತ್ತೊಂದು ಮನೆ ಮೇಲೆ ಕುಬೇರನ ಒಂದು ಬಾಕ್ಸ್ ರಂಗೋಲಿ ಅದನ್ನು ಸಹ ಹಾಕ್ಕೊಂಡಿದ್ದೇನೆ. ಯಂತ್ರವನ್ನು ಬರೆದಿದ್ದೇನೆ, ಗಣೇಶನ ಮಂಡಲ ಬರೆದಿದ್ದೇನೆ, ಸ್ವಸ್ತಿಕ್, ಶ್ರೀಂ, ಓಂ, ಹಾಗೆಯೇ ಪದ್ಮ ಅಷ್ಟೆಲ್ಲ ರಂಗೋಲಿಯನ್ನು ಬರೆದು 2 ಕುಬೇರ ದೀಪವನ್ನು ಸಹ ನೀವು ಹಚ್ಚಬೇಕು. ಕುಬೇರ ದೀಪಕ್ಕೆ ತುಪ್ಪವನ್ನು ಹಾಕಿ 2 ಲವಂಗವನ್ನು ಹಾಕಿ ಹಾಗೆ ಸ್ವಲ್ಪ ಒಂದು ಪುಟ್ಟ ಪೀಸಾಗಿ ನೀವು ಕೆಂಪು ಕಲರ್ ಸಕ್ಕರೆಯನ್ನು ಹಾಕಿ ಅದು ನಿಮಗೆ ಕಷ್ಟಗಳು ಸಹ ಪರಿಹಾರವಾಗ್ತಾ ಬರ್ತದೆ. ಈ ಥರ ಮಾಡಬೇಕು. ಈ ಥರ ಪೂಜೆನ ನೀವು ಈ ಒಂದು ಧನತ್ರಯೋದಶಿ ದಿನ ಪ್ರಾರಂಭ ಮಾಡಿ 9 ಗುರುವಾರ ಮಾಡಿದ್ರೆ ಸಹ ತುಂಬಾ ಒಳ್ಳೆಯದು. ಹಾಗೆಯೇ 9ನೇ ಗುರುವಾರಕ್ಕೆ ನೀವು ಉದ್ಯಾಪನೆಯನ್ನು ಸಹ ಮಾಡಬೇಕು. ಒಂದು ಕಾಯನ್ನು ನೀವು ಸಂಕಲ್ಪ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಟಿರಿ. ಹಾಗೆಯೇ ಹಣ್ಣುಗಳಂತ ನಾನು ಸರಳವಾಗಿ ಪೂಜೆಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಬಾಳೆಹಣ್ಣನ್ನು ಹಾಗೆ ಒಂದು ತಾಂಬೂಲವನ್ನು ಇಟ್ಟಿದ್ದೇನೆ. ಹಾಗೆ ತೀರ್ಥವನ್ನು ಸಹ ನಾವು ಸಿದ್ಧತೆ ಮಾಡ್ಕೋಬೇಕು. ಹಾಗೆ ಪ್ರಸಾದಕ್ಕೆ ಅಂತ 1 ಗ್ಲಾಸ್ ಹಾಲನ್ನು ಇಟ್ಟಿದ್ದೇನೆ. ನೀವು ಒಂದು ವಿಶೇಷ ರೀತಿಯ ಪ್ರಸಾದಗಳನ್ನು ಸಹ ನೀವು ಸಿದ್ಧತೆ ಮಾಡ್ಕೋಬಹುದು. ಇಷ್ಟೆಲ್ಲ ನೀವು ಸಿದ್ಧತೆ ಮಾಡಬೇಕು. ಕುಬೇರನ ಈ ಥರ ನೀವು ರಂಗೋಲಿನ ಹಾಕಬೇಕಂತೇನಿಲ್ಲ. ನಿಮ್ಮ ದೊಡ್ಡದಾಗಿ ಒಂದು ಯಂತ್ರ ಇದ್ದರೆ ಅದನ್ನೇ ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು. ನೀವು ಈ ಥರ ರಂಗೋಲಿ ಹಾಕಿದ ಮೇಲೆ 5 ರೂಪೀಸ್ ಎಲ್ಲ ಮಂಡಲಕ್ಕೂ ಅಂದರೆ 9 5 ರೂಪೀಸ್ ಕಾಯಿನನ್ನು ಇಟ್ಟು ಐಸ್ಕ್ರೀಮ್ಗಳನ್ನು ಹಾಕಿ ಒಂದು ಗುಲಾಬಿ ಹೂವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕು. ಇದೇ ಥರನೇ. ಹಾಗೆಯೇ 2 ದೀಪವನ್ನು ಸಹ ನೀವು ಹಚ್ಚಿರಿ. ಇಷ್ಟೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದ ನಂತರದಲ್ಲಿ ನೀವು ಊದಿನ ಕಡ್ಡಿಯನ್ನು ಬೆಳಗು ಸಾಂಬ್ರಾಣಿ ಧೂಪವನ್ನು ಹಾಕಬೇಕು. ಅದು ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಲಕ್ಷ್ಮಿ ಅಷ್ಟೋತ್ತರ ನಂತರದಲ್ಲಿ ಕುಬೇರನ ಅಷ್ಟೋತ್ತರವನ್ನು ಮಾಡಿಕೊಂಡು ನೀವು ಅದೇ ಕಾಯನ್ನು ಬರೆದು ಮಂಗಳಾರತಿಯನ್ನು ಮಾಡಿ ಈ ಥರ ನೀವು ಸರಳವಾಗಿಯೇ ಒಂದು ಪೂಜೆಯನ್ನು ನೀವು ಮಾಡ್ಕೋಬಹುದು. ಪೂಜೆ ಎಲ್ಲ ಆಗಿದ ನಂತರ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷತೆಯನ್ನು ಹಾಕಿ ನೀವು ಪೂಜೆನ ಮುಕ್ತಾಯ ಮಾಡಬಹುದು. ಇಷ್ಟು ನೀವು ಶನಿವಾರ ಸಂಜೆ ಇಲ್ಲ ಅಂದರೆ ಭಾನುವಾರ ಬೆಳಗ್ಗೆ ನೀವು ಮಾಡಬೇಕು ಈ ಪೂಜೆಯನ್ನು. ಇಷ್ಟರ ಮಟ್ಟಿಗೆ ನೀವು ಮಾಡಿಕೊಂಡ್ರೆ ಸಾಕು. ನೀವು ಪಂಚಾರ್ಚನೆ ಸಹ ಮಾಡ್ಬೋದು ತುಂಬ ವಿಶೇಷವಾಗಿಯೇ. ಇಲ್ಲಾಂದರೆ ಏಕಾರತಿ ಸಹ ಮಾಡ್ಬೋದು, ಕರ್ಪೂರಾರತಿ ಸಹ ಮಾಡ್ಬೋದು. ನನಗೆ ಕರ್ಪೂರಾರತಿ ಮಾಡಿ ತಿಳಿಸ್ಕೊಳ್ತಾ ಇದ್ದೇನೆ. ತುಂಬಾ ಪರಿಮಳವಾಗಿರ್ತದೆ ಅಲ್ವಾ ಕರ್ಪೂರ. ಸೊ ಆ ಕಾರಣಕ್ಕೆ
ನಿಮಗೆ ಇಷ್ಟವಾಗಿದ್ದರೆ ನೀವು ಆರತಿಯನ್ನು ಮಾಡಬಹುದು. ನೋಡೋಣ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ದನ ತೋರಿಸಿ ಲಕ್ಷ್ಮೀ ಕುಬೇರ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರಿಗೂ ಇಷ್ಟವಾಗಿದೆ ನಾನು ಭಾವಿಸಿದ್ದೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.